ಹೇ ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದೀವಿ ಅಂದ್ರೆ ವಿಜಯಪುರದಲ್ಲಿ ತುಂಬಾ ಪ್ರಸಿದ್ಧವಾದಂತ ಒಂದು ಜಾಗಕ್ಕೆ ಬಂದಿದೀವಿ. ಅದುವೇ ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷ ಉದ್ಯಾನವನ ಸಾವಳ ಸಂಘಕ್ಕೆ. ಇತ್ತೀಚೆಗಷ್ಟೇ ತುಂಬಾ ಪ್ರಸಿದ್ಧವಾದ ಜಾಗ ಕೂಡ ಆಗಿದೆ. ಈ ಒಂದು ಜಾಗದಲ್ಲಿ ಒಟ್ಟು 11,000ಕ್ಕಿಂತ ಹೆಚ್ಚಿನ ಮರಗಳನ್ನ ನೆಟ್ಟು ಈ ವೃಕ್ಷ ಉದ್ಯಾನವನ್ನ ರೆಡಿ ಮಾಡಲಾಗಿದೆ. ಬನ್ನಿ ನಮ್ಮ ವೃಕ್ಷ ಉದ್ಯಾನವನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ, ಹಾಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ನೋಡ್ತಿರ್ಬೋದು, ಕೇವಲ ಒಂದು 3 ಅಂಗಡಿ ಮಾತ್ರ ಹೊರಗಡೆ ಇದೆ. ಒಂದು ಐಸ್ ಕ್ರೀಮ್ ಒಂದು ಗಾಡಿ ಇದೆ, ಅದಷ್ಟೇ ಅಲ್ಲದೆ ಅಲ್ಲಿ ನೀವು ಟೀ ಅಥವಾ ವಾಟರ್ ಬಾಟಲ್ ಬೇಕಾದ್ರೆ ತಗೋಬಹುದು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಈ ತರ ಇದೆ, ನಿಮ್ಗೆ ಈ ತರ ಕಾಣುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಸಿದ್ದೇಶ್ವರ ಸ್ವಾಮೀಜಿಯವರ ಮೂರ್ತಿ ಕೂಡ ಅಲ್ಲಿ ಕೆತ್ತಲಾಗಿದೆ ಅಂದ್ರೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಮೇಲ್ಗಡೆ. ಇವತ್ತು ನಾವು 3 ಜನ ಈ ವೃಕ್ಷ ಉದ್ಯಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಫ್ರೆಂಡ್ಸ್ ಜೊತೆ. ಸೊ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಈ ಒಂದು ವೃಕ್ಷ ಉದ್ಯಾನಕ್ಕೆ ಬಂದು ಹೋಗಿ, ಸಖತ್ತಾಗಿದೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಒಳಗಡೆನೂ ಅಷ್ಟೇ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಏನೆಲ್ಲ ಇದೆ ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಜಿಂಕೆ ಚಿತ್ರ, ಹಾಗೆ ಆನೆ ಚಿತ್ರ ಕೂಡ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು. ಹಾಗೆ ಮೇಲ್ಗಡೆ ನವಿಲು, ಈ ವೃಕ್ಷ ಉದ್ಯಾನದಿಂದ ನೀವು ಮೇಲಕ್ಕೆ ಗಾಡಿನ ತಗೊಂಡು ಹೋಗ್ಬೋದು. ಇವಾಗ ನೀವೇ ನೋಡ್ತಿದ್ರಿ, ಇದು ಗಾರ್ಡನ್ ಎಂಟ್ರಿ ಪಾಯಿಂಟ್. ಇದು ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ವೃಕ್ಷ ಉದ್ಯಾನವನ ಹೀಗಿದೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ. ಇದು ಟ್ರೀ ಬ್ರಿಡ್ಜ್. ಇದು ಇಲ್ಲಿವೇ ನೋಡ್ತೀವಿ ನೋಡಿ, ಇದು ಟ್ರೀಯಿಂದ ಮಾಡಿರೋ ಬ್ರಿಡ್ಜ್. ಇದು ನೀವೇನು ನೋಡ್ತಿದ್ದೀರಿ ನೋಡಿ, ಇದು ಪ್ಲೇ ಗ್ರೌಂಡು. ಇಲ್ಲಿ 10 ವರ್ಷದ ಮಕ್ಕಳಿಗೆ ಮಾತ್ರ ಪ್ರವೇಶ ಇದೆ. ಇಲ್ಲಿ ಹೇಗಿದೆ ಅಂತ ನೋಡಿ. ವೃಕ್ಷ ಉದ್ಯಾನವನದಲ್ಲಿ ಎಸ್ಪೆಷಲಿ ನನಗೆ ತುಂಬಾ ಪರ್ಸನಲ್ ಆಗಿ ಇಷ್ಟ ಆಗೋದಂದ್ರೆ ಈ ತರ ಸ್ಟ್ಯಾಚುಗಳು. ಈ ಸ್ಟ್ಯಾಚುಗಳು ಎಷ್ಟು ರಿಯಲ್ ಆಗಿದೆ ಅಂದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡ್ಲೇಬೇಕು. ಅಷ್ಟು ನ್ಯಾಚುರಲ್ ಆಗಿ ಇದನ್ನ ಪೇಂಟ್ ಮಾಡಲಾಗಿದೆ. ನೀವು ಮಳೆಗಾಲದಲ್ಲಿ ಬರಬೇಕಾದ್ರೆ ಮಿಸ್ ಮಾಡ್ದೇನೆ ಛತ್ರಿಗಳನ್ನ ತಗೊಂಡು ಬನ್ನಿ, ಯಾಕಂದ್ರೆ ಮಳೆ ಅವಾಗವಾಗ ಬರ್ತಾನೆ ಇರುತ್ತೆ ಈ ಒಂದು ಜಾಗದಲ್ಲಿ.
ಉದ್ಯಾನವನಕ್ಕೆ ಬಂದ್ರೆ ಅಥವಾ ಈ ವೃಕ್ಷ ಉದ್ಯಾನಕ್ಕೆ ಬಂದ್ರೆ ಮಿಸ್ ಮಾಡದೆ ನೋಡ್ಬೇಕಾಗಿರೋದು ನಮ್ಮ ನಿಂಬೆನಾಡಿನ ಗ್ರಾಮೋತ್ಸವ. ಇದಕ್ಕೆ ಸಪರೇಟ್ ಆಗಿ ಟಿಕೆಟ್ ಇದೆ. ಇಲ್ಲಿ ಎಂಟ್ರಿ ಫೀಸು 20 ರೂಪಾಯಿ ಇದ್ರೆ ಇದಕ್ಕೆ 10 ರೂಪಾಯಿ ಮಾತ್ರ ಇರುತ್ತೆ. ಸೊ ಇದನ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಹೆಂಗಾಗತ್ತಣ್ಣ? ನಮ್ಮ ಅಪ್ಪಂದ 5 ಎಕರೆ ಹೊಲ, ನಮ್ಮ ಅಪ್ಪಂದ ಒಂದೂವರೆ ಎಕರೆ ಜಡ್ಸ ಮಲೆ ಸ್ವಲ್ಪ ಹೆಂಗತೈತಿ ಗೊತ್ತೇನ ಇದು ಸ್ವಲ್ಪ ಫೇಮಸ್. ಈ ಒಂದು ವೃಕ್ಷ ಉದ್ಯಾನವನ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ರೆಡಿ ಆಗಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೂರ್ತಿಗಳು ಯಾವ ತರ ಇದೆ ಅಂತ ಹೇಳಿ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟ್ಯಾಚುಗಳನ್ನ ರೆಡಿ ಮಾಡಿದಾರೆ ಅಂದ್ರೆ ಒರಿಜಿನಲ್ ಆಗಿ ನೋಡ್ದಂಗ ಅನ್ಸುತ್ತೆ. ನೀವು ನೋಡಿರ್ಬೋದು ಹುಲಿ ಚಿತ್ರ ಆಗಿರ್ಬೋದು, ಮತ್ತಲ್ಲಿ ಬಾಲಕಿ ಚಿತ್ರ ಆಗಿರ್ಬೋದು, ಅದನ್ನ ಎಷ್ಟು ನ್ಯಾಚುರಲ್ ಆಗಿ ಪೇಂಟ್ ಮಾಡಿದಾರೆ ಅಂದ್ರೆ ಅದನ್ನ ಒರಿಜಿನಲ್ ಆಗಿ ನೋಡ್ದಂಗ ಅನ್ಸುತ್ತೆ. ಈ ನಿಂಬೆನಾಡಿನ ಗ್ರಾಮೋತ್ಸವದಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಸಿಗೋದಂದ್ರೆ ಸ್ಟ್ಯಾಚೂಸ್. ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಸ್ಟ್ಯಾಚೂಸ್ ಆಗಿರ್ಬೋದು. ಈ ಒಂದು ಸ್ಟ್ಯಾಚೂಸ್ ನೋಡಿ ಯಾವ ತರ ಇದೆ ಅಂದ್ರೆ ನಾವು ಬಾಲ್ಯದಲ್ಲಿ ಆಡ್ತಿರುವಂತ ಈ ಗೋಟಿ ಆಟ ಆಗಿರ್ಬೋದು, ಅಲ್ಲಿ ಚಿಣಿದಾಂಡ ಆಗಿರ್ಬೋದು, ಹಾಗೆ ನಮ್ಮ ಡೋಳು ಬಾರಿಸೋದಾಗಿರ್ಬೋದು, ಪ್ರತಿಯೊಂದನ್ನು ನಾವು ಈ ಒಂದು ನಮ್ಮ ನಿಂಬೆನಾಡಿನ ಗ್ರಾಮೋತ್ಸವದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ನೋಡ್ಬೋದು. ಇದೆಲ್ಲ ನಮ್ಮ ಬಾಲ್ಯದ ನೆನಪುಗಳು. ಇವು ಹೇಗಿದೆ ನೋಡಿ. ಕಲ್ಲದ ಮಾಡೋದು ಬಗರಿ ಹಿಡ್ದಾನು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸ್ಟ್ಯಾಚೂಸ್ ಏನ್ ಹೇಳುತ್ತೆ ಅಂದ್ರೆ ಸಣ್ಣವರಿದ್ದಾಗ ಹೆಣ್ಮಕ್ಳು ಕುಂಟೆ ಬಿಲ್ಲಿ ಆಡೋದನ್ನ ಈ ಒಂದು ಸ್ಟ್ಯಾಚೂಸ್ ಹೇಳುತ್ತೆ. ಈ ಸಾವಳಸಂಗ ವೃಕ್ಷ ಉದ್ಯಾನವನದಲ್ಲಿ ನಾನೇನೋ ಅನ್ಕೊಂಡಿದ್ದೆ ಸ್ಟ್ಯಾಚೂಸ್, ಬಟ್ ಇಟ್ಸ್ ರಿಯಲಿ ಅಮೇಝಿಂಗ್. ಒಂದೊಂದು ಸ್ಟ್ಯಾಚೂಸ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಹೇಳೋದಾದ್ರೆ ನೀವು ಸ್ಟ್ಯಾಚೂಸ್ ನೋಡಿದ್ರೆ ರಿಯಾಲಿಟಿ ಗೊತ್ತಾಗುತ್ತೆ, ಹಾಗೆ ನಮ್ಮ ಸಂಸ್ಕೃತಿ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ ಯಾವ ತರ ಇದೆ ಅಂತ ನೋಡಿ. ನೋಡಿ ಅಲ್ಲಿ ಖಾರ ಕೊಟ್ಟೋದಾಗಿರ್ಬೋದು, ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ತೋರಿಸುತ್ತೆ. ಶಾವಿಗೆ ತೆಗೆಯೋದಾಗಿರ್ಬೋದು, ನಮ್ಮ ಪೂರ್ವಜರು ಅಡಿಗೆ ಮಾಡೋ ರೀತಿ ಕೂಡ ಇಲ್ಲಿದೆ. ಸೊ ಇವು ಕೂಡ ಮಾಡ್ತಾರೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಯಾವ ತರ ಕೂಳ್ ಮಾಡ್ತಿದ್ರು ಅಂತ ಹೇಳಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಸೊ ಈ ಮಣ್ಣು ಕೂಡ ಇನ್ನು ಹಾಗೆ ಹಸಿಯಾಗಿರೋ ತರ ಪೇಂಟ್ ನ ಮಾಡಿದ್ದಾರೆ. ಅಷ್ಟು ನ್ಯಾಚುರಲಿಟಿ ಈ ಒಂದು ವೃಕ್ಷ ಉದ್ಯಾನವನದಲ್ಲಿ ನಾವು ನೋಡ್ಬೋದು. ಸೊ ಅದಷ್ಟೇ ಅಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ರಾಶಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ನಮ್ಮ ವೃಕ್ಷ ಉದ್ಯಾನವನದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಈ ವಿಜಾಪುರ. ಅಷ್ಟರಲ್ಲಿ ಅಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟು ಒಂದು ಬರಡು ಭೂಮಿ ಮೊದಲಿದು, ಈಗ ವೃಕ್ಷ ಉದ್ಯಾನವನಾಗಿ ಮಾರ್ಪಟ್ಟಿದೆ. ಬಟ್ ಈ ಉದ್ಯಾನವನ ನೋಡಕ್ಕೆ ದಿನಕ್ಕೆ ಏನೇ ಇಲ್ಲ ಅಂದ್ರೂ 1000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಂಘದ ವೃಕ್ಷ ಉದ್ಯಾನವನದ ಮೇನ್ ಪಾಯಿಂಟಿಗೆ ಬಂದಾಯ್ತು. ಅದುವೇ ನಮ್ಮ ವೀಕ್ಷಣಾ ಸ್ಥಳ. ಇಲ್ಲಿಂದ ನಿಂತು ನೋಡಿದ್ರೆ ನಮ್ಮ ಸಾವಳ ಸಂಘದ ವೃಕ್ಷ ಉದ್ಯಾನವನ ಹಿಂಗೆಲ್ಲ ಕಾಣುತ್ತೆ ಅಂತ ನೋಡುವಂತ್ರಿ ಬನ್ನಿ. ಸ್ಥಳ. ಸೊ ಇಲ್ಲಿಂದ ಹೋಗೋದಿದೆ, ಹಾಗೆ ಇಲ್ಲಿ ರೆಸ್ಟ್ ಮಾಡೋಕೆ ಕೂಡ ಜಾಗ ಇದೆ. ಸೊ ಬನ್ನಿ ಹೆಂಗೆಲ್ಲ ಇದೆ ನೋಡ್ಕೊಂಡು ಬರೋಣ. ಬರ್ ಸ್ಟೇಟ್ ಬರ್. ನಮ್ಮ ವೀಕ್ಷಣಾ ಸ್ಥಳ ಮೇಲಿದೆ. ಸೊ ಇಲ್ಲಿ ಹೋಗೋಕ್ಕಿಂತ ಮುಂಚೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗಿ ನೋಡೋಕಂತೇಳಿ ಇದನ್ನ ಮಾಡಿದ್ದಾರೆ.
ಸೊ ಇದು ಯಾವ ತರ ಇದೆ ನೋಡಿ, ಇದರ ಸ್ಟ್ರಕ್ಚರ್ ಆಗಿರ್ಬೋದು, ಏನೋ ಒಂಥರ ವೈಬ್ ಡಿಫ್ರೆಂಟ್ ಆಗಿದೆ. ಹಾಗೆ ಎದ್ದು ಒಂದು ರೌಂಡ್ ಕೂಡ ಹಾಕ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಅಷ್ಟುಲಿ ಮರದ ತರ ಕಾಣುತ್ತೆ, ಆದ್ರೆ ನಿಜವಾದ ಮರ ಅಲ್ಲ ಇವ್ಯಾವು. ಈಗ ನಾವು ಮೇಲೆ ಹೋಗ್ತಿದ್ವಿ ವೀಕ್ಷಣಾ ಸ್ಥಳಕ್ಕೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ಇದು ವೀಕ್ಷಣಾ ಸ್ಥಳ. ನೋಡ್ರಿ, ನೀವು ಯಾರಾದರೂ ಬಾಟ್ಲಿ ತಂದ್ರೆ ದಯವಿಟ್ಟು ಇದ್ರೊಳಗೆ ಹಾಕೋಗ್ರಿ. ಇದನ್ನು ಪ್ಲಾಸ್ಟಿಕ್ ಮುಕ್ತ ಉದ್ಯಾನವನ ಮಾಡಬೇಕು. ಸೊ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಬೇಕಾಬಿಟ್ಟು ಇಲ್ಲಿ ಒಗೆಯೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಉದ್ಯಾನವನ. ಸೊ ದಯವಿಟ್ಟು ನಿಮ್ಮ ಬಾಟ್ಲೀಸ್ ಏನೇ ಇರಲಿ ಪ್ಲಾಸ್ಟಿಕ್ ಐಟಮ್ಸ್ ಇದರಲ್ಲಿ ಹಾಕಿ. ನೋಡಿ, ಇದನ್ನು ಕೂಡ ಹಾಗೆ ಮಾಡಿದ್ದಾರೆ. ಇದನ್ನು ಯಾವ ಥರ ಇದೆ ಅಂತೇಳಿ, ಬಾಟಲ್ ಬೂತ್ ಅಂತೇಳಿ ನೋಡಿ, ಏನೋ ಒಂಥರ ಯುನೀಕಾಗಿ ಮಾಡಿದ್ದಾರೆ. ಸ್ಟಿಲ್ ಇದು ಇನ್ನೂ ಓಪನ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇವಾಗ ನೀವೇ ನೋಡ್ತಿದ್ರಿ ನೋಡಿ, ಮಕ್ಕಳು ಆಟ ಆಡೋದು ಇದು ಕೂಡ. ಅಲ್ಲಿ ಕಾಣುತ್ತೆ ನೋಡಿ ವೀಕ್ಷಣಾ ಸ್ಥಳ. ಈಗ ಅಲ್ಲೇ ಹೋಗಿದ್ ನಾವು. ಇದು ನೋಡಿ, ಇದು ಅರಿವಿನ ಅಂಗಳ ಪಠ್ಯದ ಪಾಠ ಪ್ರಯೋಗದ ಮೂಲಕ ಅಂತ ಹೇಳಿದೆ. ಸೊ ಸ್ಟಿಲ್ ಇದು ಓಪನ್ ಆಗಿಲ್ಲ ಇನ್ನು. ಇಲ್ಲಿ ನೋಡಿ, ಕಲರವ ಭಾನುಭೂಮಿ ಬಿಡಾರ ಅಂತಿದೆ. ಇದು ಓಪನ್ ಇದೆ ಇದು. ಬಟ್ ಈ ಒಂದು ಸ್ಥಳದಲ್ಲಿ ಏನೂ ಇಲ್ಲ ಅಷ್ಟೇ ಹೇಳೋ ಹಾಗೆ. ಪ್ರವಚನ ಮಾಡಿ ಸರ್,
ಇದಿನ್ನು ಎಲ್ಲ ಕನ್ಸ್ಟ್ರಕ್ಷನ್ ಇದೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನಗಳಲ್ಲೇ ಇದನ್ನ ಪೂರ್ತಿಯಾಗಿ ರೆಡಿ ಮಾಡಲಾಗುತ್ತೆ. ಹಿಂಗಿದೆ ನೋಡಿ ನಮ್ಮ ವೃಕ್ಷ ಉದ್ಯಾನವನ ಸಾವಳ ಸಂಘದ್ದು. ಇವಾಗ ನೀವೇನು ನೋಡ್ತೀವಿ ನೋಡಿ, ಇದು ನಮ್ಮ ಉದ್ಯಾನವನದ ಬ್ರಿಡ್ಜ್. ಇದು ಕಟ್ಟಿಗೆ ಬ್ರಿಡ್ಜ್, ಬಟ್ ಇದು ನಿಜವಾದ ಕಟ್ಟಿಗೆ ಅಲ್ಲ. ಆದರೆ ಸೊ ನೋಡಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ 2 ವೀಕ್ಷಣಾ ಸ್ಥಳ ಇದೆ. ಒಂದು ಫಸ್ಟ್ ಏನು ನೋಡಿದಿರಲ್ಲ ಅಲ್ಲಿ, ಅದು ಕೂಡ ಸೇಮ್ ಕಟ್ಟಿಗೆದು ಮಾಡಿದ್ದಾರೆ. ಅದನ್ನೆಲ್ಲ ಕಟ್ಟಿಗೆದು ಮರ ಕಡ್ದು ಆ ಥರ ಮಾಡ್ದಂಗಿದೆ, ಬಟ್ ಅದು ಯಾವುದು ನಿಜವಾದ ಮರ ಅಲ್ಲ. ಸೊ ಇಲ್ಲಿ ಕೂಡ ಒಂದು ವೀಕ್ಷಣಾ ಪಾಯಿಂಟ್ ಇದೆ. ಇಲ್ಲಿ ಈಗ ತಾನೇ ವೃಕ್ಷ ಉದ್ಯಾನವನ್ನ ನೋಡ್ಕೊಂಡು ಬರ್ತಿರೋಂಥ ವಿಠಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವೃಕ್ಷ ಉದ್ಯಾನದ ಬಗ್ಗೆ ಏನೆಲ್ಲ ಹೇಳ್ತಾರಂತ ನೋಡಿ. ಬ್ರದರ್, ಹೆಂಗ್ ಅನಿಸುತ್ತೆ ನಿಮ್ಗೆ ವೃಕ್ಷ ಉದ್ಯಾನವನ? ನೇಚರ್ ತುಂಬಾ ಚೆನ್ನಾಗಿದೆ ರೀ. ಹಾ, ಮತ್ತೆ ಕ್ಲೈಮೇಟ್ ನಮ್ಮ ಇಡೀ ವಿಜಯಪುರದಲ್ಲಿ ಈ ವೃಕ್ಷ ಉದ್ಯಾನ ಆಗಿರೋದು ನಮ್ಮ ಹೆಮ್ಮೆ, ಹೌದಲ್ವ? ಹೌದ್ರಿ. ಈ ಭಾಗನಾಗ ಭಾರತೀಯ ಸೈಡ್ ಕಡೆ ಯಾವ್ದು ಇಂಥದ್ದು ನೋಡುವಂತ ವಾತಾವರಣ ಒಟ್ಟ ಇದ್ದಿದಿಲ್ರಿ. ಮತ್ತೆ ಎಂದ ಚಾಲು ಆಗ್ಯದ ಅಂದ್ ನೋಡೋದು ಮಂದಿ ಬರ್ತಾ ಇದಾರ್ರಿ. ಮತ್ತ ಏನಿಲ್ಲ ಅಂದ್ರ ಒಂದು 100 ತನ ಜನಸಂಖ್ಯೆ ಮ್ಯಾಗ ಹೆಚ್ಚಿಗೆ ಬರ್ತದ್ರಿ, 1000 ತನ. ಆದ್ರ ದಿನಕ್ ಹೆಚ್ಚಿಗೆ ಆಗ್ಲತ್ತದ್ರಿ. ಆದ್ರೆ ಇನ್ನು ಮುಂದಿನ ತಿಂಗಳಲ್ಲಿ ಏನೋ ಪೇಮೆಂಟ್ ಜಾಸ್ತಿ ಮಾಡ್ತಾರ ಅನ್ನೋ ಸುದ್ದಿ ಬಂದೈತ್ರಿ. ಎದರ್ ಪೇಮೆಂಟ್ ಅಂದ್ರೆ ಟಿಕೆಟ್ ಅಂದ್ರ ಇದೇ ತಿಂಗಳು ಬಂದು ನೋಡ್ಕೊಂಡ್ ಹೋರಿ ಅನ್ನೋದು ನಮ್ಮ ಆಸೆ. ಇಲ್ಲೆಲ್ಲ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೆ ಇನ್ನೂರಿ ಬರ್ಬೋದು, ಎಲ್ಲರೂ ಬರ್ಬೋದ್ರಿ. ನೀವು ಎಷ್ಟೇ ಸಲ ಬ್ರದರ್ ಇಲ್ಲಿ ಬರ್ತಾ ಇರೋದು? 2ನೇ ಸರ್ತಿ ಬರ್ಬೋದು. 2ನೇ ಸಲ ಬರ್ತಾ ಇದ್ರೆ ಹೆಂಗ್ ಫೀಲ್ ಬರ್ತದೆ ಇಲ್ಲಿ ಬಂದ್ ಹೋದ ಅಂದ್ರೆ ಮತ್ತೆ ಇನ್ನೊಂದ್ ಬರ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರ ಫ್ಯಾಮಿಲಿ ಫೋಟೋ ತಗೊಳ್ಕ್ರಿ, ಯಾವ್ದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಲಕ್ರಿ, ಎಲ್ಲಾ ತರ ಅನುಕೂಲ ಅದರಿ ನಮಗ್ರಿ. ನಮ್ಮ ಜಂಜಿ ಯೂತ್ಸಿಗೆ ಏನ್ ಹೇಳ್ತೀರಾ? ಫೋಟೋ ಶೂಟ್ ಎಲ್ಲ ಚೆನ್ನಾಗತ್ತ? ಫುಲ್ ಟ್ರೆಂಡ್ ಆದಾಗ ಬರ್ಬೋದ್ರಿ ಇಲ್ಲಿ ಬಂದ್ರೆ. ಯಾಕಂದ್ರೆ ಸಾವಳ ಸಂಘ ಇದು ಅನ್ನೋದು ಎಲ್ಲಾ ಕಡೆಗೆ ವೈರಲ್ ಆಗ್ಬಿಟ್ಟದ್ರಿ. ಹೌದ್ರಿ, ಎಲ್ಲಾ ಕಡೆ ವೈರಲ್ ಆಗಿದೆ. ಹೌದು, ಅದ್ರ ಕಾಲಾಗಿ ಇಲ್ಲಿ ಬಂದು ಅದ ಯಾವ್ದಾರ ಒಂದ್ ಶೂಟ್ ಮಾಡೋದಲ್ಲಿ, ಜನಪದ ಸಾಂಗ್ ವಿಡಿಯೋ ಮಾಡೋದಲ್ಲಿ, ಯಾವ್ದಾರ ಶಾರ್ಟ್ ವಿಡಿಯೋ ಮಾಡೋದಲ್ಲಿ ಬಂದ್ ಮಾಡ್ಕೊಂಡು ಹೋದ್ರೆ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀವು ಒಂದು ಜಾನಪದ ಹಾಡ್ತೀರಿ ಅಂತ ಹೇಳಿ. ಹೌದು, ಹಾಡ್ತೀವಿ. ಒಂದು 30 ಸೆಕೆಂಡ್ ನಮ್ಮ ಪ್ರೇಕ್ಷಕ ಸಲುವಾಗಿ ಹಾಡ್ತೀರಿ. ಓಕೆ, ಹೇಳ್ರಿ. ಸೌಕರ ಮನಿಯಾನ ಹೆಣ್ಣ ಮೆಚ್ಚಿ ಕುಂತಾಳು ನನ್ನ, ಸೌಕರ ಮನಿಯಾನ ಹೆಣ್ಣ ಮೆಚ್ಚಿ ಕುಂತಾಳು ನನ್ನ, ಬರತೀನಿ ಅಂತಾಳ ನಮ್ಮನಿಗೆ ಹತ್ತಿ ನನ್ನ ಬೆನ್ನ, ಕರಕೊಂಡ ಹೋಗಂತ ಅಳತಾಳ ಹಚ್ಚಿ ನಂಗ ಪೋನ, ಏನು ತರಬೇಡ ಅಂದಾಳು ನಂಗ ರೊಕ್ಕ ರೂಪಾಯಿನ, ಅಣ್ಣ ತಮ್ಮರಿಗೆ ತಪ್ಪಿಸಿ ಬರತೀನಿ ಅಂದಾಳ ಕಣ್ಣ, ಕಟ್ಟುಕೊಂಡೆ ಗೆಳೆಯ ಸೀದಾ ಬೆಳ್ಳಿ ಬಂಗಾರನ. ನಿಜ ಹೇಳ್ಬೇಕು ಅಂದ್ರೆ ವಿಠಲ್ ಅವರು ಸಾಂಗ್ ನ ಅದ್ಭುತವಾಗಿ ಆಡಿದ್ರು. ಸೊ ಮೈಂಡ್ ಬ್ಲೋಯಿಂಗ್, ಅವಾಗ್ಲೂ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಸೊ ವಿಠಲ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಬ್ರದರ್, ಏನಿದೆ ನಿಮ್ಮ ಯೂಟ್ಯೂಬ್ ಚಾನಲ್? ವಿಠಲ್ ಬಡಿಗೇರ್ ಸಿಂಗರ್ ಅಂತ. ವಿಠಲ್ ಬಡಿಗೇರ್ ಸಿಂಗರ್ ಅಂತ ಹೇಳಿ, ಯಾರೆಲ್ಲ ಅವ್ರ ಚಾನೆಲ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಇಂತ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ, ಹಾಗೆ ಬೆಳೆಸಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ಸ್. ಒಬ್ರಿಗೆ 20 ರೂಪಾಯಿ ಟಿಕೆಟ್ ಇದೆ. ಅದಷ್ಟೇ ಅಲ್ಲದೆ ಇನ್ನೊಂದು ಪ್ಲೇಸ್ ಇದೆ, ನಿಂಬೆ ಗಾರ್ಡನ್ ಅಂತ ಇದೆ, ಅಲ್ಲಿ ಒಬ್ಬರಿಗೆ 10 ರೂಪಾಯಿ ಇದೆ. ಒಟ್ಟು 30 ರೂಪಾಯಿ ಟಿಕೆಟು ನಮ್ಮ ಸಾವಳ ಸಂಘ ವೃಕ್ಷ ಉದ್ಯಾನವನಕ್ಕೆ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಈ ಒಂದು ಉದ್ಯಾನವನಕ್ಕೆ ಬಂದಾಗ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಂದ್ರಲ್ಲಿ ಬಿಸಾಕೋಕ್ ಹೋಗ್ಬೇಡಿ. ಈ ಒಂದು ಉದ್ಯಾನವನವನ್ನ ಸ್ವಚ್ಛತೆಯಿಂದ ಎಲ್ಲರೂ ಕೂಡಿ ಕಾಪಾಡ್ಕೊಳ್ಳೋಣ. ಇಲ್ಲಿವರೆಗೂ ನನ್ನ ಚಾನೆಲ್ ಅನ್ನು ನೋಡಿದಕ್ಕೆ ಧನ್ಯವಾದಗಳು.